ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮನೇಲಿ ಏನಾದರೂ ಸಿಂಗಲ್ ಬೆಡ್ ಸ್ಪ್ರೆಡ್ ತುಂಬಾ ಇತ್ತು ಅಂದರೆ ಈ ವಿಡಿಯೋ ನೀವು ನೋಡಲೇಬೇಕು. ಈ ಸಿಂಗಲ್ ಬೆಡ್ ಸ್ಪ್ರೆಡ್ ಏನಾಗುತ್ತೆ ಅಂದರೆ ಒಂದು ಕಾಟಿಗೆ, ಈಗ ಡಬಲ್ ಕಾಟಿಗೆ ಫುಲ್ ಆಗೋದೂ ಇಲ್ಲ, ಅರ್ಧನೂ ಆಗೋದಿಲ್ಲ, ಮುಕ್ಕಾಲು ಭಾಗದಷ್ಟು ಆಗಿಬಿಟ್ಟು ಇನ್ನು ಕಾಲು ಭಾಗದಷ್ಟು ಹಾಗೆ ನಾವು ಇನ್ನೊಂದು ಬೆಡ್ಶೀಟ್ ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಈ ಸಿಂಗಲ್ ಬೆಡ್ ಸ್ಪ್ರೆಡ್ಗಳನ್ನು ತೊಗೊಂಡ್ಬಿಟ್ಟು ನಾನು ಹೇಳ್ಕೊಡ್ತಿರೋ ಈ ಐಡಿಯಾನ ಉಪಯೋಗಿಸಿ. ನಾನು ಒಂದೇ ಥರ ಪ್ಯಾಟ್ರನ್ ಇರುವಂತಹ, ಒಂದೇ ಥರ ಕಲರ್ ಇರುವಂತಹದ್ದು ಎರಡು ಬೆಡ್ ಸ್ಪ್ರೆಡ್ಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಎರಡು ಬೆಡ್ ಸ್ಪ್ರೆಡ್ಗಳನ್ನು ನಾನಿಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ. ಅಂದರೆ ಒಂದು ತುದಿನ ಇನ್ನೊಂದು ತುದಿಗೆ ಈ ಥರ ನೋಡಿ, ಇಲ್ಲಿಂದ ಪೂರ್ತಿ ಎಡ್ಜಸ್ವರೆಗೂ ಕೂಡ ಜಾಯಿಂಟ್ ಮಾಡ್ಕೊಳ್ತೀನಿ. ಜಾಯಿಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಗುಂಡು ಪಿನ್ಗಳನ್ನು ಪೂರ್ತಿಯಾಗಿ ಈ ಕಡೆ ನೋಡಿ ಹೀಗೆ ಬೆಡ್ ಸ್ಪ್ರೆಡ್ಡಿಗೆ ಪೂರ್ತಿಯಾಗಿ ಈ ರೀತಿ ನಾನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ಹೊಲಿಗೆನ ಹಾಕ್ಕೊಳ್ತೀನಿ. ಬೆಡ್ ಸ್ಪ್ರೆಡ್ಗಳು ಸಿಂಗಲ್ ಇದ್ದಾವೆ, ಡಬಲ್ ಇಲ್ಲ ಅಂತ ಹೇಳಿ ನಾವು ಮತ್ತೊಂದು ತೊಗೊಂಡ್ರೆ ಸುಮ್ಮನೆ ಹಣ ವೇಸ್ಟ್ ಆಗುತ್ತೆ ಅಲ್ವಾ? ಅದ್ರ ಬದಲು ನಿಮ್ಮನೇಲಿ ಏನಾದರೂ ಜಾಸ್ತಿ ಇದ್ದರೆ ಬೆಡ್ ಸ್ಪ್ರೆಡ್ಗಳು ಈ ರೀತಿ ನೀವು ಐಡಿಯಾ ಮಾಡ್ಕೋಬಹುದು. ನೋಡಿ, ನಾನು ಮಿಷನಲ್ಲ, ಕೈಯಲ್ಲೇ ಹೊಲಿಗೆ ಹಾಕಿಬಿಟ್ಟು ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡಿ, ಒಂದು ಕಡೆಯಿಂದ ನಾವು ಈ ರೀತಿ ಫಸ್ಟ್ ಗುಂಡ್ಪಿನ್ ಹಾಕ್ಕೊಂಡಿದ್ರಿಂದ ನಮಗೆ ಈಸಿ ಆಗುತ್ತೆ, ನೀಟಾಗಿ ನಾವು ಹಾಕ್ಕೊಳ್ಳಿಕ್ಕೆ, ಹೊಲಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಎಂಡ್ವರೆಗೂ ಕೂಡ ಹೊಲಿಗೆನ ಹಾಕ್ಕೊಳ್ಬೇಕು. ಕೆಲವೊಂದು ಸರಿ ಡಬಲ್ ಕಾಟಿಗೆ ಆಗುತ್ತೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿರ್ತೀವಿ, ಆನ್ಲೈನ್ ಶಾಪಿಂಗ್ ಅಥವಾ ಶಾಪಲ್ಲಿ ಹೋಗಿ ಕೂಡ ನಾವು ಪರ್ಚೇಸ್ ಮಾಡುವಾಗ ಗೊತ್ತಾಗೋದಿಲ್ಲ, ಅಳುತ್ತೆ. ಕೆಲವೊಂದು ಸರಿ ಅದು ಶಾರ್ಟ್ ಆಗಿಬಿಡುತ್ತೆ, ಅಂದರೆ ಮುಕ್ಕಾಲು ಭಾಗದಷ್ಟು ಆಗುತ್ತೆ, ಅಥವಾ ಮುಕ್ಕಾಲ್ಗಿಂತನೂ ಸ್ವಲ್ಪ ಜಾಸ್ತಿ, ಆದರೆ ಫುಲ್ ಆಗೋದಿಲ್ಲ. ಈ ರೀತಿ ಸಂದರ್ಭ ಇದ್ದವಾಗ ನೀವೇನು ಮಾಡಬೇಕು, ಎರಡು ಬೆಡ್ ಸ್ಪ್ರೆಡನ್ನು ಜಾಯಿಂಟ್ ಮಾಡಿಬಿಟ್ಟು ನೀವು ಈ ರೀತಿ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಆಯಿತು. ತುಂಬಾ ನೀಟಾಗಿ ಅದು ಎರಡು ಡಬಲ್ ಕಾಟಿಗೆ ಎರಡು ಕೂಡ ನೀಟಾಗಿ ಹಾಕಬಹುದು. ಈಗ ಎರಡು ಜಾಯಿಂಟ್ ಮಾಡ್ದೇ ನೀವು ಹಾಗೆ ಹಾಕಿಬಿಟ್ರೆ ಮಕ್ಕಳು ಏನಾದರೂ ಎದ್ದೇಳುವಾಗ ಹಾಗೆ ಬಿದ್ದುಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ನಾವು ಜಾಯಿಂಟ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ನೋಡಿ, ಒಂದೇ ಥರ ಕಲರ್ ಇರೋದ್ರಿಂದ ಇವಾಗ ನಾವು ಇದನ್ನು ಜಾಯಿಂಟ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಬೇರೆ ಕಲರ್ ಏನಾದರೂ ನಾವು ಹಾಕಿದರೆ ಇದು ಜಾಯಿಂಟ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ನೋಡಿ, ಒಂದೇ ಥರ ಹಾಕಿರೋದ್ರಿಂದ ಜಾಯಿಂಟ್ ಮಾಡಿರೋದು ಕೂಡ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ನೋಡಿ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಫುಲ್ ಬೆಡ್ಡಿಗೆ ಇದು ಕವರ್ ಆಗಿದೆ. ನಿಮ್ಮನೇಲಿ ಏನಾದರೂ ಬೆಡ್ ಸ್ಪ್ರೆಡ್ಗಳು ತುಂಬಾ ಇದ್ದರೆ ಈ ಐಡಿಯಾನ ನೀವು ಮಾಡಬಹುದು. ಓಕೆ, ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.